ನಮಸ್ಕಾರ ವೀಕ್ಷಕರೇ, ಅಡುಗೆ ಲೋಕದ ಚಾನಲ್ಗೆ ಸ್ವಾಗತ. ನಾವಿವತ್ತು ಸೌತೆಕಾಯಿ ಬಜ್ಜಿ ಮಾಡ್ತೀವಿ. ಹೇಗೆ ಮಾಡೋದು ಅಂತ ನೋಡಂಬರಿ. ಸೌತೆಕಾಯಿ ತಂಬುಳಿ ಅಂತಾರೆ ಅಥವಾ ಬಜ್ಜಿ ಅಂತಾರೆ. ಹೇಗೆ ಮಾಡೋದಂತ ನೋಡಂಬರಿ. ಇದು ಸೌತೆಕಾಯಿ ಬಜ್ಜಿಗೆ ಬೇಕಾಗುವ ಪದಾರ್ಥಗಳು. ಸೌತೆಕಾಯಿ ಈ ಥರದವ 2 ತುರಿದಿಟ್ಕೊಂಡಿದ್ದನ್ರಿ. ಹಸಿ ಕೊಬ್ಬರಿ ತುರಿದಿಟ್ಕೊಂಡಿದ್ದೀನಿ. ಹುಣಸೆ ಹಣ್ಣು, ಮೆಂತ್ಯಕಾಳು, ಬೆಳ್ಳುಳ್ಳಿ 3-4 ಸಣ್ಣ ಗಡ್ಡೆ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು. ತಿನ್ನೋರು ಇರ್ತಾರೆ, ತಿನ್ನಲಿಲ್ಲದವ್ರು ಇರ್ತಾರೆ. ಕರಿಬೇವು, ಸಾಸಿವೆ, ಜೀರಿಗೆ, ಕಡ್ಲಿ, ರುಚಿಗೆ ತಕ್ಕಷ್ಟು ಉಪ್ಪು, ಮೆಣಸಿನ್ಕಾಯಿ ಖಾರ ಇಲ್ಲದವು ಬೇರೆ ಇದ್ದಾವೆ, ಖಾರವು ಬೇರೆ ಇದ್ದಾವೆ. ಕವಲೆ ಇಟ್ಕೊಂಡ್ರೆ ಹಂಚಿಟ್ಕೊಂತಾನೆ ಮೆಣಸಿನ್ಕಾಯಿ ಹುರ್ಕೊಳಕ್ಕೆ ಸ್ವಲ್ಪ ಕಾಯ್ಬೇಕ್ರಿ. ಇದು ಹಸಿದು ಹಾಕಿ ಮಾಡ್ತಾರೆ, ಹುರಿದು ಮಾಡ್ತಾರೆ. ಹಸಿದು ಮಾಡ್ಬೋದು, ಹುರಿದು ಮಾಡೋದು. ಅಂದರೆ ಹುರಿದು ಮಾಡಿದರೆ ತುಂಬ ಟೇಸ್ಟ್ ಆಗುತ್ತೆ ರೀ. ಹಸಿಮೆಣಸಿಕಾಯಿ, ಒಣಮೆಣಸಿಕಾಯಿ. ಇದು ಖಾರ ಇಲ್ಲರಿ, ನಿಮ್ಮ ಅನುಕೂಲ. ಇದು ಖಾರ ಇಲ್ಲ, ಇದು ಖಾರ ಐತಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು, ನಿಮ್ಮ ಮನೆಗೆ ಎಷ್ಟು ಇರ್ತೀರಿ, ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಮಾಡ್ಬೇಕ್ರಿ. ಈಗ ಇದು ಖಾರ ಇಲ್ಲದ ಕಾಯಿ, ಇದು ಖಾರ ಇರೋದು. ಇನ್ನು ಮುರಿಬೇಕ್ರಿ. ಒಂದು ಅರ್ಧ ಸ್ಪೂನ್ ಎಣ್ಣೆ ಹಾಕ್ತೇನೆ ರೀ, ಸ್ವಲ್ಪ ಹಾಕಕ್ಕಷ್ಟೇ. ಸಾಕು ಹುರಿದವ್ರಿ, ಆಫ್ ಮಾಡೋದ್ರಿ. ಇದನ್ನ ಮಿಕ್ಸಿ ಜಾರಿ ತಗೊಂಡದನ್ರಿ. ಇವಾಗ ಇದಕ್ಕೆ ಹಾಕಬೇಕು. ಹಾಕಿ ಈಗ ಮೆಂತ್ಯಕಾಳು ಹಾಕ್ತದನ್ರಿ. 1 ಸ್ಪೂನ್ ತಗೊಂಡ್ರಿ ಮೆಂತ್ಯಕಾಳು. ಇವಾಗ ಕಡಲೆ ಹಾಕಿಂತನ್ರಿ. ಇವಾಗ ಹುಣಸೆ ಹಣ್ಣ ತೊಳೆದು ಕ್ಲೀನ್ ಮಾಡಿ ಇಟ್ಕೊಂಡದನ್ರಿ. ಸ್ವಲ್ಪ ಹುಣಸೆ ಹಣ್ಣು ಹಾಕಿಂತಾನೆ. ಇವಾಗ ಕೊಬ್ಬರಿ ಹಾಕಿಂತದ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾನ್ರಿ. ಬೆಳ್ಳುಳ್ಳಿ ಬೇಳೆ ಮಾಡಿ ಇಟ್ಕೊಂಡದನ್ರಿ, ಹಾಕ್ತಾನ್ರಿ. ಈಗ ಇದನ್ನ ರುಬ್ಬಿಟ್ಕೊಂಡಿದಾವಲ್ರಿ, ಸೌತೆಕಾಯಿ ತುರಿದು ಇಟ್ಕೊಂಡಿದ್ದೀವಿ. ಸ್ವಲ್ಪ 1-2 ಸುತ್ತು ಹಾಕ್ಬೇಕ್ರಿ. ಸ್ವಲ್ಪ ಹಂಗೆ ತರಕಾರಿ ಇರಬೇಕು, ತುಂಬ ಚೆನ್ನಾಗಾಗುತ್ತೆ ರೀ. ಇದನ್ನು ಸ್ವಲ್ಪ ಇದು ಮಾಡ್ತಾನೆ ರೀ. ನೋಡಿರಿ, ಸೌತೆಕಾಯ್ದ ಸ್ವಲ್ಪ ತರಕಾರಿ ಮಾಡಿದನ್ರಿ. 1-2 ಸುತ್ತು ಮಾಡ್ಬೇಕಷ್ಟೇ ಮಾಡಿದನ್ರಿ. ಇದು ಒಗ್ಗರಣೆ ಕೊಡೋಕ್ಕೆ ಬಾಣಲಿ ಇಟ್ಕೊಂತಾನೆ ರೀ. ಹಸಿ ಈರುಳ್ಳಿ ಹಾಕ್ಬೋದು, ಅಂದರೆ ಒಗ್ಗರಣೆ ಕೊಡ್ತೇವೆ, ಇದು ಭಾರಿ ಟೇಸ್ಟ್ ಆಗುತ್ತೆ. ಹಾಗಾಗಿ ಒಗ್ಗರಣೆ ಎಣ್ಣೆ ಹಾಕ್ತಾನೆ ರೀ. ಜಾಸ್ತಿ ಹಾಕ್ಲಿದ್ರೆ ನಡೀತೈತಿ. 2-3 ಚಮಚ ಹಾಕಿದ್ರೆ ಸಾಕ್ರಿ. ಸಣ್ಣ ತುಪ್ಪ ಚಮಚದಾಗೆ ನೋಡಿರಿ. 1 ಅರ್ಧ ಚಮಚ ಜೀರಿಗೆ ಹಾಕ್ತೀನಿ ರೀ. ಸ್ವಲ್ಪ ಸಾಸಿವೆ ಹಾಕ್ತೀನಿ ರೀ. ಇದೆರಡು ಒಣಮೆಣಸಿನ ಹಾಕ್ಬೇಕು, ಟೇಸ್ಟ್ ಚೆನ್ನಾಗಿ ಒಗ್ಗರಣೆಗೆ. ಕರಿಬೇವು ಹಾಕ್ತೀವಿ, ಈರುಳ್ಳಿ ಹಾಕ್ತೀವಿ. ತುಂಬ ಚೆನ್ನಾಗತ್ತೆ ರೀ. ಇದು ಫುಲ್ ಬೇಯಿಸ್ಬಾರ್ದು ರೀ, ಮೀಡಿಯಮ್ ಆಗಿ ಬೇಯಿಸಿ ಹಾಕ್ಬೇಕ್ರಿ. ಇದು ಸೌತೆಕಾಯಿ ಬಜ್ಜಿ ಎಲ್ಲ ಕರಿ ಏನಂತ ತಿನ್ನೋಕೆ ಚೆನ್ನಾಗಿರ್ಬೇಕು, ಫುಲ್ ಡ್ರೈ ಆಗ್ಬಾರ್ದು ಬೇಡ. ರುಬ್ಬಿಟ್ಕೊಂಡಿದ್ವಲ್ರಿ ಸೌತೆಕಾಯಿ ಬಜ್ಜಿ, ಇದ್ರಾಗ ಹಾಕ್ತಾನ್ರಿ. ಇದು ಜಾಸ್ತಿ ಕುದಿಸಂಗಿಲ್ರಿ, ಇಷ್ಟೇ. ಇದು ಹಸಿ ಸೌತೆಕಾಯಿ ಬಜ್ಜಿ ತುಂಬ ಚೆನ್ನಾಗಿರುತ್ತೆ. ರೊಟ್ಟಿಗೂ, ಮುದ್ದಿಗೂ, ಅನ್ನಕ್ಕೂ, ಚಪಾತಿಗೂ. ಅಯ್ಯೋ, ಎಷ್ಟು ಬಾಯಿಗೆ ನೀರು ಬರುತ್ತೆ ನೋಡ್ರಿ. ಇದು ಊಟ ಮಾಡಿಬಿಟ್ರೆ ಇನ್ನೊಂದು ದಿವಸ ಇಷ್ಟಪಡ್ತೀರಿ. ಅವಾಗ ಮಾಡ್ರಮ್ಮ ಅಂತಾರೆ ಮಕ್ಕಳೆಲ್ಲನ. ತುಂಬ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು. ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ. ಸೌತೆಕಾಯಿ ಬಜ್ಜಿ ರೆಡಿಯಾಗಿದೆ, ಸವಿಯಲು ಸಿದ್ಧ. ನೋಡ್ರಿ, ನಿಮ್ಮ ಮನೆಯಲ್ಲಿ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ನಮಸ್ಕಾರ ವೀಕ್ಷಕರೇ, ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಮುದ್ದೆ, ರಾಗಿ ಮುದ್ದಿಗಂತೂ ಭಾಳ ಚೆನ್ನಾಗಿರುತ್ತೆ ರೀ, ತುಂಬ ಟೇಸ್ಟ್ ಬರುತ್ತೆ. ಮಾಡಿ ನೋಡ್ರಿ. ರೊಟ್ಟಿಗೂ, ಚಪಾತಿಗೂ, ಅನ್ನಕ್ಕೂ, ಪ್ರತಿಯೊಂದಕ್ಕೂ ಚೆನ್ನಾಗಿರುತ್ತೆ ರೀ.